ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಮಗನ ಬರ್ತ್ಡೇ ವಿಡಿಯೋನ ನಾನು ಶೇರ್ ಮಾಡಿದ್ದೆ. ಮನೆಯಲ್ಲೇ ಮಾಡ್ಕೊಂಡಿದ್ವಿ, ಸಿಂಪಲ್ಲಾಗಿ ಬರ್ತ್ಡೇ ಡೆಕೋರೇಷನ್ ಐಟಮ್ ತರಿಸಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ವಿ. ಹಾಗೆ ಒಂದಷ್ಟು ಸ್ನ್ಯಾಕ್ಸ್ಗಳನ್ನು ಪ್ರಿಪ್ರೇಷನ್ಸ್ ಮಾಡಿದ್ವಿ. ಸೊ ನಾನಿಲ್ಲಿ ಬೇಬಿ ಫೋಟೋನ ಸ್ವಲ್ಪ ಹೈಡ್ ಮಾಡಿದ್ದೀನಿ. 1 ವರ್ಷ ಆಯಿತು, ಬಟ್ ಸ್ಟಿಲ್ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ, ಈಗ ಯೂಟ್ಯೂಬ್ ಅಂದ ತಕ್ಷಣ ಎಲ್ಲರೂ ನೋಡ್ತಾರೆ. ಸೊ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಶೇರ್ ಮಾಡೋವಂಥದ್ದು. ಹಾಗಾಗಿ ಬೇಬಿ ಫೋಟೋನ ನಾನು ಇಲ್ಲಿ ಹೈಡ್ ಮಾಡಿದ್ದೀನಿ, ನನ್ನ ಮಗನ ಫೋಟೋನ. ಸೊ ಹಾಗಾಗಿ ಕೇಕ್ ಕಟ್ ಮಾಡೋಂಥದ್ದು ಒಂದಷ್ಟು ವೀಡಿಯೋಸ್ನ ಮನೆಯಲ್ಲೇ ಡೆಕೋರೇಟ್ ಮಾಡಿ ಸಿಂಪಲ್ಲಾಗಿ ಇದು ಮಾಡಿದ್ದೀವಿ. ಆ್ಯಂಡ್ ನಾನು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಆರತಿ ಎತ್ತಿ ಕ್ಯಾಂಡಲ್ನ ನಂದಿಸಿ ಅಲ್ಲ, ದೀಪನ ಉರಿಸಿ ಆ ಥರ ನಾವು ಸೆಲೆಬ್ರೇಟ್ ಮಾಡಿರೋಂಥದ್ದು. ದೀಪನ ನಂದಿಸಿ ಅಂದರೆ ಕ್ಯಾಂಡಲ್ನ ಊದಿಲ್ಲ. ಸೊ ಹಾಗಾಗಿ ದೀಪನ ಉರಿಸ್ಬಿಟ್ಟು ಅಂದರೆ ಆರತಿ ಮಾಡಿದ್ದೀವಿ. ನಾನು ನಿಮಗೆ ಅದನ್ನು ವೀಡಿಯೋ ಸಮೇತ ಹಾಕಿದ್ದೀನಿ. ಆ ಥರ ನಾವು ಸೆಲೆಬ್ರೇಟ್ ಮಾಡಿರೋಂಥದ್ದು. ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ ಮನೆಯಲ್ಲೇ, ಸಾಕು ಅಂತ ಹೇಳಿ. ಫಸ್ಟ್ ಬರ್ತ್ಡೇ ಆಗಿದ್ದರಿಂದ ಆ ಥರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಹಾಗೆ ನಾನು ಒಂದಷ್ಟು ರಿಟರ್ನ್ ಗಿಫ್ಟ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ. ಯಾರಿಗಾದರೂ ಬೇಕಾದರೆ ನಾನೊಂದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕ್ತೀನಿ, ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ಇದು ಮಿನಿಯೇಚರ್ ಸಣ್ಣ ಕೀ ಚೈನ್ಸ್ ಟೈಪ್ ಮಿನಿಯೇಚರ್ ಗಿಫ್ಟ್ಸ್ ಉಲ್ಲನಲ್ಲಿ ನಾನು ಮಾಡಿರೋಂಥದ್ದು. ಕೀ ಚೈನ್ಸ್ ಅಲ್ಲ, ಇದು ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ಮತ್ತು ಕೆಲವೊಂದು ಏನಂತಾರೆ ಒಕೇಶನಿಗೆಲ್ಲ ಹೆಲ್ಪ್ ಆಗುತ್ತೆ. ದೊಡ್ಡದು ಬೇಕಾದರೆ ದೊಡ್ಡದು ಕೂಡ ಮಾಡಿಕೊಡ್ತೀನಿ ನಾನು, ನೀವು ನೋಡ್ಬೋದು. शन्तनोतु ते सर्वदामुदं प्रार्थयामहे भवशतायुषी प्रार्थयामहे भवशतायुषी ईश्वरः सदा त्वां च रक्षतु पुण्यकर्मणा कीर्तिमर्जया पुण्यकर्मणा कीर्तिमर्जया जीवनं तव भवतु सार्थकं जीवनं तव भवतु सार्थकम्. ಸೊ ನನ್ನ ಸಿಸ್ಟರ್ ಮತ್ತು ಅವರು ಇವ್ರ ಹಸ್ಬೆಂಡ್ ಕಸಿನ್ ಒಬ್ಬರು, ಅವರು ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನನಗೆ ಕೆಲವೊಂದನ್ನು ತೋರಿಸೋ ಹಾಗಿರಲಿಲ್ಲ, ಹಾಗಾಗಿ ನಾನು ತೋರಿಸ್ಲಿಲ್ಲ ವಿಡಿಯೋಲಿ. ಅದು ಸಿಸ್ಟರ್ ನಂದು, ಅವರು ಸ್ಪೆಷಲಾಗಿ ಮಾಡಿದರು ಮೂಮೆಂಟ್ನ. ಹಾಗೆ ನನಗೊಂದು ಕವನ ವಾಚನ ಸ್ಪರ್ಧೆಯಲ್ಲಿ ಇದು ಮುಖಜ್ಜಿಯ ಕನಸುಗಳು ಜ್ಞಾನಪೀಠ ಪ್ರಶಸ್ತಿ ಕಾದಂಬರಿ ನನಗೆ ಪ್ರೈಸ್ ಆಗಿ ಬಂದಿತ್ತು. ಹಾಗೆ ಒಂದು ಸ್ಪೆಷಲ್ ರೆಸಿಪಿ ನೋಡೋಣ. ಬಟ್ ಇದು ನಾನು ಮಾಡಿದೆ ಪಪ್ಪಾಯಿ ಹಣ್ಣಿನ ಬನ್ಸ್. ಬಟ್ ಹೆಂಗೆ ಅಂದರೆ ಜಾಸ್ತಿ ಎಣ್ಣೆ ಕುಡಿಯುತ್ತೆ ಇದು, ತುಂಬ ತಿನ್ನೋಕ್ಕಾಗಲ್ಲ. ಅದೊಂದು ನಾನು ಒಬ್ಸರ್ವ್ ಮಾಡಿರೋ ಅಂಥದ್ದು. ನಾನು ಯಾವತ್ತೂ ಹೊಸ ರೆಸಿಪಿನ ಟ್ರೈ ಮಾಡೋಕ್ಕೆ ಅಂದರೆ ಮಾಡ್ಕೊಂಡು ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಏನು ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಿದೆ. ಆ್ಯಪಲ್ ಬನ್ಸ್ ಮಾಡಿದ್ದೆ, ಸಖತ್ತಾಗಿ ಬಾಳೆಹಣ್ಣು ಬನ್ಸ್ ಹೆಂಗೆ ಮಂಗಳೂರು ಬನ್ಸ್ ಮಾಡ್ತೀವಿ ಅದೇ ಥರ ಬಂದಿತ್ತು. ಇದು ನಾವು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿಕೊಂಡು, ಇದಕ್ಕೆ ಪೇಸ್ಟ್ ಮಾಡ್ಕೋಬೇಕಾದ್ರೆ ನಾವು ಅದೇ ರುಬ್ಬುವಾಗನೇ ಅಲ್ಲಿ ಸಕ್ಕರೆ ಮೊಸರು ಎಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೇಕು. ನಾನು ಇವತ್ತು ಬನ್ಸಿಗೆ ಹೋಟೆಲ್ಗಳಲ್ಲಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ನಾನು ಸ್ವಲ್ಪ ಹೆಲ್ದಿ ವರ್ಷನಾಗಿ ಮಾಡೋದು ಜಾಸ್ತಿ. ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ, ಈ ಥರ ಮಾಡಿಕೊಂಡೆ ನಾನು. ಸೊ ನೋಡಿ, ಈ ಥರ ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡೆ. ಬೇಕಂದರೆ ಮೈದಾ ಹಿಟ್ಟು ಯೂಸ್ ಮಾಡ್ಬೋದು. ಮೈದಾ ಹಿಟ್ಟು ಯೂಸ್ ಮಾಡೋದು ಒಂದು ಟೆಕ್ಸ್ಚರಿಗೆ, ಇನ್ನೊಂದು ಕಲರಿಗೆ. ಗೋಧಿ ಹಿಟ್ಟು ಸ್ವಲ್ಪ ಕೆಂಪು ಕಲರ್ ಓದ್ತತೆ, ಇನ್ನು ಮೈದಾ ಹಿಟ್ಟು ಅಷ್ಟೊಂದು ಇದು ಏನು ಕೆಂಪಾಗಲ್ಲ, ಅದು ಒಂದು ಸ್ವಲ್ಪ ವೈಟಿಶ್ ಇರುತ್ತೆ. ಹಾಗಾಗಿ ಸೊ ಇನ್ನೂ ಗೋಧಿ ಹಿಟ್ಟು ಬೇಕು ಅನ್ನಿಸ್ತು, ಹಾಗಾಗಿ ಇನ್ನೂ ಒಂಚೂರು ಹಾಕ್ಕೊಂಡೆ ನಾನು ಅದಕ್ಕೆ. ಸೊ ಎಸ್, ಈ ಥರ ಹಿಟ್ಟು ಕಲಿಸ್ಕೋಬೇಕು. ಮೈದಾ ಹಿಟ್ಟಲ್ಲಿ ಹೋಟೆಲಲ್ಲಿ ಮಾಡ್ತಾರೆ, ಆದರೆ ಊರಲ್ಲಿ ಎಲ್ಲ ಮಾಡಬೇಕಾದ್ರೆ ಹೆಚ್ಚಾಗಿ ಗೋಧಿ ಹಿಟ್ಟಲ್ಲೇ ಮಾಡ್ತಾರೆ. ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡ್ರೆ ಅದೇ ಟೆಕ್ಸ್ಚರ್ ಬರುತ್ತೆ. ಹೇಗೂ ನಾವು ಬನ್ಸಿನ ಹಿಟ್ಟು ಅಂತ ಅಂದಾಗ ನಾವು ಅದನ್ನು ಬೇಗನೆ ಏನು ರೆಡಿ ಮಾಡ್ಕೊಂಡು ಇಟ್ಟಿರ್ತೀವಿ. ಒಂದು 8 hours ಅದನ್ನು ಒಂದು ಸ್ವಲ್ಪ ಹುದುಗು ಬರೋಕ್ಕೆ ಅಂತ ಹೇಳಿ ಇಟ್ಟಿರ್ತೀವಿ. ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಎಣ್ಣೆನೋ ತುಪ್ಪನೋ ಸವರಿ ಅದನ್ನು ಒಂದು ಇಲ್ಲಿ ಬೆಂಗಳೂರಲ್ಲಾಗಿರೋದ್ರಿಂದ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿದ್ರು ಒಳ್ಳೆಯದು, ಯಾಕಂದರೆ ಇಲ್ಲಿ ತುಂಬಾ ಚಳಿ ಇರುತ್ತೆ. ಸೊ ನೆಕ್ಸ್ಟ್ ಅದನ್ನು ತೆಗೆದು ನೋಡಿ, ಅದು ಸ್ವಲ್ಪ ಮೆತ್ತಗಾಗಿದೆ. ಯಾಕಂದರೆ ಪಪ್ಪಾಯಿ ಹಣ್ಣು ಹೇಗಿರುತ್ತೆ ನಮ್ಗೆ ಗೊತ್ತಿರೋವಂಥದ್ದೇ ಅಲ್ವಾ. ಎಸ್,
ಸೊ ಇದನ್ನು ಹೀಗೆ ಮಾಡಿಕೊಂಡು ಲಟ್ಟಿಸ್ಕೊಂಡು ನಾನೊಂದು ತಟ್ಟೆಯಲ್ಲಿ ತೆಗೆದಿಟ್ಟೆ ಎಲ್ಲವನ್ನು ಲಟ್ಟಿಸ್ಕೊಂಡು ಈ ಥರ ಲಟ್ಟಿಸ್ಕೊಳ್ಳೋದು. ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬನ್ಸ್ ಅಂತ ಅಂದಾಗ ಅದು ಉಬ್ಬಿ ಬರಬೇಕು, ಹಾಗೆ ಅದಕ್ಕೋಸ್ಕರ. ಸೊ ಅದಾದಮೇಲೆ ಎಣ್ಣೆಗೆ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ಹಿಂಗೆ ಅಂದರೆ ತುಂಬಾ ಎಣ್ಣೆ ಹಿರ್ಕೊಳ್ಳುತ್ತೆ ಇದು ಪಪ್ಪಾಯಿ ಬನ್ಸ್. ಎಲ್ಲ ಹಣ್ಣುಗಳದ್ದು ಎಲ್ಲ ಥರದ ಅಡುಗೆಗಳನ್ನು ಕೂಡ ಮಾಡ್ಬೋದು. ನಾನು ಹೊಸ ರುಚಿ ಮಾಡ್ತಾಯಿರ್ತೀನಿ, ಯಾಕಂದರೆ ನನಗೆ ಕೆಲವೊಂದು ಕಾಂಪಿಟಿಷನ್ಗಳಿಗೆ, ಸ್ಪರ್ಧೆಗಳಿಗೆ ಹೋಗೋದಕ್ಕೆಲ್ಲ ಬೇಕಾಗತ್ತೆ ಅಂತೇಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಬಟ್ ಸ್ವಲ್ಪ ಎಣ್ಣೆ ಜಾಸ್ತಿ ಅಂತ ಹೇಳ್ಕೊಳತ್ತೆ ಅಂತ ನನಗನ್ನಿಸ್ತು. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬ ಕೂಲಾಗಿರೋಂಥ ವೆದರ್ ಜೊತೆ ನಾನು ನನ್ನ ದಿನಾನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ನನ್ನ ಗಿಡಗಳನ್ನು ಒಂದಷ್ಟು ಮಾತಾಡಿಸ್ಕೊಂಡು, ರೋಸ್ ಗಿಡ ಆಗಲಿ, ಸೇವಂತಿಗೆ ಗಿಡ ಆಗಲಿ ಎಲ್ಲ ನಾನು ಅಲ್ಲಿ ಪಾಟಲ್ಲಿ ಅದನ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ. ನನಗೆ ಬೆಳಗ್ಗೆ ಹೋಗಿ ಒಂದು ಸತಿ ಮಾತಾಡಿಸಿದ್ರೇ ಸಮಾಧಾನ. ಎಲ್ಲನೂ ಒಂದು ಸತಿ ಮಾತಾಡಿಸ್ಕೊಂಡು ಚೆನ್ನಾಗಿ ನೋಡಿಕೊಂಡು ಇದು ಮಾಡಿಕೊಂಡೆ. ಸೊ ಅದೆಲ್ಲ ಆಗಿ ನಾವು ಮಗನಿಗೆ ವ್ಯಾಕ್ಸಿನೇಷನ್ ಹೋದವ್ರು ನನಗೆ ತುಂಬ ಸಮಯದಿಂದ ಬಸವೇಶ್ವರ ಖಾನಾವಳಿಯಲ್ಲಿ ಊಟ ಮಾಡಬೇಕು ಅಂತ ಇತ್ತು. ಬಟ್ ನಂಗೆ ತುಂಬಾ ಕೋಲ್ಡ್ ಆಗಿತ್ತು, ಏನೂ ತಿನ್ನೋಕ್ಕಾಗಲಿಲ್ಲ. ತುಂಬಾ ಚೆನ್ನಾಗಿದೆ ಅಲ್ಲಿದು ಊಟ. ಮಿರ್ಚಿ ಬಜ್ಜಿ, ಜೋಳದ ರೊಟ್ಟಿ, ಶೇಂಗಾ ಹೋಳಿಗೆ, ಕಡಲೆಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಎಲ್ಲ ಇರುತ್ತೆ. ಸೊ ಅದೆಲ್ಲನೂ ಊಟ ಮಾಡ್ಕೊಂಡ್ವಿ ನಾವು. ಏನು ಅಂತ ಹೇಳಿದರೆ ಎಣ್ಣೆಗಾಯಿ, ಕಾಳು ಪಲ್ಯ, ಇನ್ನೊಂದೆರಡು ವೆರೈಟಿ ಪಲ್ಯಗಳು ಎಲ್ಲ ಇದ್ವು. ಜೋಳದ ರೊಟ್ಟಿಗೆ ಬೆಣ್ಣೆ ಕೊಡ್ತಾರೆ, ಹಾಗೆ ಮಜ್ಜಿಗೆ, ಮೊಸರು, ಸಾಂಬಾರು, ರಸಮು ಎಲ್ಲನೂ ಇರುತ್ತೆ. ಅದಾಗಿ ನನಗೆ ನನಗೆ ಮಗ ಹುಟ್ಟೋದಕ್ಕಿಂತ ಮುಂಚೆನೇ ನಮಗೆ ಖಾನಾವಳಿಗೆ ಒಂದು ಸತಿ ಬಸವೇಶ್ವರ ಖಾನಾವಳಿ ಉತ್ತರ ಕರ್ನಾಟಕದ್ದು ಊಟ ಮಾಡಬೇಕು ಅಂತ ಇತ್ತು. ಅದಕ್ಕೆ ಸರಿಯಾಗಿ ಒಂದು ಹೆಂಗೂ ವ್ಯಾಕ್ಸಿನೇಷನ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬರುವಾಗ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಕ್ಕೆ ಸರಿಯಾಗಿ ನಮಗೆ ಇಬ್ಬರಿಗೂ ಕೋಲ್ಡ್ ಆಗಿದೆ. ಅವನಿಗೂ ಕೋಲ್ಡ್ ಆಗಿತ್ತು, ಅವನಿಗೆ ಕಡಿಮೆ ಆಗಿದೆ. ಬಟ್ ಸರಿ ಹೋಗಲಿ, ಹೆಂಗೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಬಂದಿದ್ದು ಖಾನಾವಳಿದ್ದು ಅಲ್ಲಿ. ಹಾಗೆ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ಬಟ್ ನಾವು ದಕ್ಷಿಣ ಕನ್ನಡ ಸೈಡ್ನವರಾದ್ರಿಂದ ನಮಗೆ ಸ್ವಲ್ಪ ಖಾರ ಜಾಸ್ತಿ ಅಂತ ಅನ್ನಿಸ್ತು ಅಷ್ಟೇ. ಬಟ್ ಚೆನ್ನಾಗಿತ್ತು ಊಟ. ನನಗೂ ಖಾರ ಇಷ್ಟನೇ, ಸ್ಪೈಸಸ್, ಬಟ್ ಅಷ್ಟು ಖಾರ ತಿನ್ನಲ್ಲ. ಶೇಂಗಾ ಹೋಳಿಗೆ, ಕಾಯಿ ಹೋಳಿಗೆ, ಕಡಲೆಬೇಳೆ ಹೋಳಿಗೆ ಎಲ್ಲ ಇತ್ತು, ನಾವು ತೊಗೊಂಡಿಲ್ಲ, ಅದು ಎಕ್ಸ್ಟ್ರಾ. ಮತ್ತು ಮಿಕ್ಕಿದಂಗೆ ಮೆಣಸಿನ ಬಜ್ಜಿ, ಜುಣ್ಕದ ವಡೆ, ಮತ್ತು ಕೋಸಂಬರಿ, ಮತ್ತು ಮೊಸರು ಬಜ್ಜಿ, ರಸಮ್, ರೈಸ್, ವೈಟ್ ರೈಸ್, ಸಾಂಬಾರು, ಪಲಾವು, ಮತ್ತೇನಿತ್ತು ಲಾಸ್ಟಿಗೆ ಊಟ ಆಗಿ ಇದು ಬೀಡ ಕೊಟ್ಟಿದ್ರು, ಎಲೆ ಅಡಿಕೆ ಆಯಿತಾ. ಮತ್ತು ಗೋಧಿ ಕಡಿ ಪಾಯಸ, ಮತ್ತು ಇನ್ನೇನಪ್ಪ ಇನ್ನು ಗೋಧಿ ಕಡಿ ಪಾಯಸ, ಮತ್ತು ಇನ್ನು ಒಂದು 2-3 ಬಗೆ ಅಂದರೆ ಪೀಸ್ ಇದ್ದು ಕರಿ, ಮತ್ತು ಇನ್ನೊಂದು ಪಲ್ಯ, ಈ ಥರ ಸುಮಾರಿತ್ತು. ಮತ್ತು ಇದು ಮೇಯ್ನ್ ಆಗಿ ಜೋಳದ ರೊಟ್ಟಿ, ಬೆಣ್ಣೆ, ಎಣ್ಣೆಗಾಯಿ, ಬದನೆಕಾಯಿ ಎಣ್ಣೆಗಾಯಿ ಕೊಟ್ಟಿದ್ದು ಸಖತ್ತಾಗಿತ್ತು. ಅದು ಅನ್ಲಿಮಿಟೆಡ್. ಅವರು ಒಂದು ಊಟಕ್ಕೆ 285. ಸೊ ನಮ್ಗೆ 2 ಊಟಕ್ಕೆ 599 ಅಂದರೆ ವಿತ್ GST. ನಮಗೆ ಅಂದರೆ ಅದು ನಾವು ಅಷ್ಟು ತಿಂದಿಲ್ಲ. ಮೆಣಸಿನ ಬಜ್ಜಿ ಇತ್ತು, ನಾವು ತಿಂದಿಲ್ಲ, ಯಾಕಂದರೆ ಕೋಲ್ಡ್ ಆಗಿತ್ತಲ್ಲ ಎಣ್ಣೆದು. ಮತ್ತು ಸೆಂಡಿಗೆ ಇತ್ತು, ಸೊ ಕೆಲವೊಂದೆಲ್ಲ ಸ್ಕಿಪ್ ಮಾಡಿದ್ವಿ. ಮತ್ತು ನಾನು ಜೋಳದ ರೊಟ್ಟಿ ಒಂದೇ ತಿಂದಿದ್ದು, ಚೆನ್ನಾಗಿತ್ತು. ಜೋಳದ ರೊಟ್ಟಿ ತುಂಬ ಮೆತ್ತಗಾಗಿತ್ತು. ಅವ್ರು ಚೆನ್ನಾಗಿ ಮಾಡ್ತಾರೆ ಉತ್ತರ ಕರ್ನಾಟಕ. ಸೊ ನನಗೆ ಖಾನಾವಳಿಯಲ್ಲಿ ಊಟ ಮಾಡಬೇಕು ಅಂತ ಇತ್ತು, ಅದೊಂದು ಆಯ್ತು ಇವತ್ತು ವ್ಯಾಕ್ಸಿನೇಷನ್ ಮುಗಿಸಿ ಬರಬೇಕಾದ್ರೆ. ನಾವು ಸಾಕರ್ ನಗರ ಬಸವೇಶ್ವರ ಖಾನಾವಳಿಗೆ ರೆಸ್ಟೋರೆಂಟಿಗೆ ಹೋಗಿದ್ದು, ಚೆನ್ನಾಗಿತ್ತು ಊಟ. ನಾನು ಸ್ವಲ್ಪನೇ ಕ್ಲಿಪ್ ತಗೊಂಡಿದ್ದು, ಬಟ್ ಮಗ ಚಿಕ್ಕವನಲ್ಲ, ಸೊ ಅವನು ಕೇಳಲ್ಲ ಅಂತ ಹೇಳ್ಬಿಟ್ಟು ಏನಾನು ಮಾಡ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಏನು ತಗೊಂಡಿಲ್ಲ. ತುಂಬ ಚೂರೇ ಕ್ಲಿಪ್ಸ್ ತಗೊಂಡಿದ್ದನ್ನು ನಾನು ನಿಮಗಿಲ್ಲಿ ಶೇರ್ ಮಾಡಿದ್ದೀನಿ. ಹೋಟೆಲ್ ತುಂಬ ನೀಟಾಗಿದೆ, ಸಾಕರ್ ನಗರದ್ದು ತುಂಬಾ ನೀಟಾಗಿದೆ, ಕ್ಲೀನ್ ಆ್ಯಂಡ್ ನೀಟ್ ಇದೆ. ಹ್ಯಾಂಡ್ ವಾಶ್ ಮಾಡಲಿ, ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ, ಎಲ್ಲನೂ ಇಟ್ಟಿದ್ದಾರೆ ಅಲ್ಲಿ. ಸರ್ವಿಸ್ ಕೂಡ ಚೆನ್ನಾಗಿತ್ತು, ಅನ್ಲಿಮಿಟೆಡ್. ಅವ್ರು ಕೇಳ್ತಾರೆ ಬಂದು ಮತ್ತೊಂದು ಬೇಕಂತ, ಬಿಕಾಸ್ ಅನ್ಲಿಮಿಟೆಡ್ ಅಲ್ವಾ, ಹಾಗಾಗಿ ಇನ್ನೊಂಚೂರು ಹಾಕ್ಲಾ ಅಂತೇಳಿ ಕೇಳ್ತಾರೆ. ಸೊ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.